ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 8ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಿಯತಂ ಅನ್ನುವಂತ ಪದ ಯಾವ ಕರ್ಮದ ವಾಚಕ ಆಗಿದೆ ಅಂತ ಕೇಳ್ತಾರಲ್ವಾ. ಮತ್ತೆ ಇಲ್ಲಿ ಆಜ್ಞೆಯನ್ನ ಕೊಡ್ತಾ ಇದ್ದಾನೆ ಭಗವಂತ. ಅದರ ಅಭಿಪ್ರಾಯ ಏನ್ ಹೇಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಓದ ಭಾಗದಲ್ಲಿ ನಾವು ತಿಳ್ಕೊಂಡ ಪ್ರಕಾರ ಶಾಸ್ತ್ರಗಳಲ್ಲಿ ನಮಗೆ ಅಂತ ಏನು ವಿಧಿಸಿದಾರೋ ಕರ್ತವ್ಯಗಳನ್ನ ನಾವು ಮಾಡಬೇಕು ಅಂತ, ಅದು ನನ್ನ ಸ್ವಧರ್ಮ, ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಕೆಲಸಗಳನ್ನ ಮಾಡಬೇಕು. ಅದನ್ನ ಹೇಗೆ ಮಾಡಬೇಕು? ನಮ್ಮ ವರ್ಣ, ಆಶ್ರಮ, ಸ್ವಭಾವ ಮತ್ತೆ ಪರಿಸ್ಥಿತಿಗೆ ಅನುಗುಣವಾಗಿ ಮಾಡಬೇಕು ಅಂತ ಹೇಳ್ತಾನೆ. ಇಲ್ಲಿ ಅರ್ಜುನನಿಗೆ ಅದನ್ನು ಹೇಳ್ತಾ, ನೀನು ಕ್ಷತ್ರಿಯನಾಗಿದೀಯಾ, ಯುದ್ಧ ಮಾಡೋದೇ ನಿನ್ನ ಸ್ವಧರ್ಮ. ಅದಕ್ಕೋಸ್ಕರ ಈಗ ನೋಡೋದಕ್ಕೆ ನಿನ್ಗೆ ಹಿಂಸೆ ಅನ್ನಿಸ್ಬೋದು, ನನ್ನವರನ್ನೇ ನಾನು ಕೊಲ್ತಾ ಇದ್ದೀನಿ, ಮತ್ತೆ ಇಷ್ಟು ಜನರೆಲ್ಲ ಸಾಯ್ತಾರೆ, ಹಾಗೆ ಹೀಗೆ ಅಂತ ಅನ್ನಿಸ್ತಾ ಇದೆಯಲ್ಲ. ಆದರೆ ಅದು ನಿನಗೆ ಘೋರ ಕರ್ಮವಾಗೋದಿಲ್ಲ. ಘೋರ ಕರ್ಮ ಅಂತಂದ್ರೆ ಏನು? ಹಿಂಸೆ ಕೊಟ್ಟು ಮಾಡುವಂಥದ್ದು. ಅದು ಅನ್ನಿಸ್ಕೊಳ್ಳೋದಿಲ್ಲ. ಯಾವಾಗ ಅಂತಂದ್ರೆ ನೀನು ನಿಷ್ಕಾಮ ಭಾವನೆಯನ್ನ ಇಟ್ಕೊಂಡು ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿದಾಗ ಮಾತ್ರ, ಆಯ್ತಾ? ಅದಕ್ಕೋಸ್ಕರ ಇಲ್ಲಿ ಸಂಶಯವನ್ನ ಬಿಟ್ಟು ನೀನು ಯುದ್ಧ ಮಾಡು, ಅವಾಗ ನಿನಗೆ ಶ್ರೇಯಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಎಕ್ಸಾಂಪಲ್ ಏನು ಅಂತಂದ್ರೆ ನೋಡಿ, ಇದನ್ನ ತಿಳ್ಕೊಂಡಾಗ ನಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಸ್ವಧರ್ಮ ಅಂತಂದ್ರೆ ಏನು, ಮತ್ತೆ ನಾನು ಕಾಮ ಭಾವನೆ ಅಂದ್ರೆ ನನ್ನಲ್ಲಿ ಏನೋ ಒಂದು ಸಕಾಮ ಭಾವನೆಯನ್ನ ಇಟ್ಕೊಂಡು ಅಥವಾ ನಿಷ್ಕಾಮ ಭಾವನೆಯನ್ನ ಇಟ್ಕೊಂಡು ಕೆಲಸ ಮಾಡೋದು ಅಂತಂದ್ರೆ ಏನು? ಈ ಎಕ್ಸಾಂಪಲ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಅವನೊಬ್ಬ ಸೈನಿಕ ಅಂತ ಇಟ್ಕೊಳ್ಳಿ. ಆ ಸೈನಿಕ ಏನ್ ಮಾಡ್ತಾನೆ? ಯುದ್ಧಕ್ಕೆ ಹೋಗ್ತಾನೆ, ಯುದ್ಧದಲ್ಲಿ ಬೇಕಾದಷ್ಟು ಜನರನ್ನ ಕೊಲ್ತಾನೆ, ಆಯ್ತಾ? 100,000 ಜನರನ್ನ ಕೊಲ್ತಾನೆ. ಕೊಂದ ಮೇಲೆ ಅವನಿಗೆ ಪಾಪನೂ ಬರೋದಿಲ್ಲ, ಮತ್ತೆ ಅವನಿಗೆ ಶಿಕ್ಷೆನೂ ಕೊಡೋದಿಲ್ಲ. ಅವನನ್ನ ಇಷ್ಟು ಜನರನ್ನ ನೀನು ಕೊಂದೆ ಅಂತನ್ಬಿಟ್ಟು ಶಬಾಷ್ ಅಂತ ಹೇಳಿ ಅವನಿಗೆ ಪದವಿಗಳನ್ನು ಕೊಡ್ತಾರೆ. ಅಂದ್ರೆ ಅವನು ಮೆಡಲ್ಲು ಅಥವಾ ರಾಷ್ಟ್ರಪತಿಗಳು ಪ್ರಶಸ್ತಿಗಳನ್ನು ಕೊಡ್ತಾರೆ. ಆಮೇಲೆ ಎಷ್ಟು ಜನರನ್ನ ಕೊಂದಿರ್ತೀವೋ ಅದ್ರ ಮೇಲೆ ಪ್ರಶಸ್ತಿಗಳನ್ನ ಜಾಸ್ತಿನೇ ಕೊಡ್ತಾರೆ ಅಂತ ಸೈನಿಕನಿಗೆ, ಅಲ್ವಾ? ಆಮೇಲೆ ಅವನಿಗೆ ಬೇಕಾದಷ್ಟು ಸನ್ಮಾನಗಳನ್ನ ಮಾಡ್ತಾರೆ, ಹೊಗಳ್ತಾರೆ, ಎಲ್ಲರೂ ಅವನನ್ನ ತುಂಬಾ ಇಷ್ಟಪಡ್ತಾರೆ. ಇದು ಒಂದಾಯ್ತಂದ್ರೆ, ಅದೇ ಸೈನಿಕ ಊರಿಗೆ ಬರ್ತಾನೆ ಅಂತ ಇಟ್ಕೊಳ್ಳಿ. ಊರಲ್ಲಿ ಬಂದಾಗ ಅವನ ಊರಲ್ಲಿ ಯಾರ್ದೋ ಜೊತೆ ಅವನಿಗೆ ಜಗಳ ಆಗುತ್ತೆ. ಜಗಳ ಆದಾಗ ಒಬ್ಬ ವ್ಯಕ್ತಿಯನ್ನ ತನ್ನ ಗನ್ ತಗೊಂಡು ಅವನು ಸುಟ್ಬಿಡ್ತಾನೆ ಅಂತ ಇಟ್ಕೊಳ್ಳಿ. ಅಂದ್ರೆ ಅವನನ್ನ ಕೊಲ್ತಾನೆ. ಆಗ್ಲೂ ಅವನಿಗೆ ಸನ್ಮಾನ ಮಾಡ್ತಾರ, ಆಗ್ಲೂ ಅವನಿಗೆ ಪದವಿಗಳನ್ನ ಕೊಡ್ತಾರ, ಆಗ್ಲೂ ಅವನಿಗೆ ಗೌರವ ಕೊಡ್ತಾರ, ಹೊಗಳ್ತಾರ? ಯೋಚನೆ ಮಾಡಿ. ಇಲ್ಲ, ಅವನು ಕೊಲೆಗಾರ ಅಂತ ಹೇಳ್ತಾರೆ. ಯಾರೋ ಒಬ್ಬ ವ್ಯಕ್ತಿಯನ್ನ ಕೊಂದುಬಿಟ್ಟಿದ್ದಾನೆ ಅಂತಾರೆ, ಮತ್ತೆ ಅವನನ್ನ ತಗೊಂಡೋಗಿ ಜೈಲಲ್ಲಿ ಹಾಕಿ ಅವನಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಒಬ್ಬನೇ ವ್ಯಕ್ತಿ, ಆದ್ರೆ ಅಲ್ಲಿ 100 ಜನರನ್ನ ಕೊಂದಿರ್ತಾನೆ. ಅಲ್ಲಿ ಅವನಿಗೆ ಸನ್ಮಾನ ಮಾಡ್ತಾರೆ, ಪದವಿಗಳನ್ನ ಕೊಡ್ತಾರೆ, ಹೊಗಳ್ತಾರೆ. ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಂದಿದ್ದಕ್ಕೆ ಶಿಕ್ಷೆ ಕೊಡ್ತಾರೆ, ಜೈಲು ವಾಸ ಸಿಗುತ್ತೆ ಅವನಿಗೆ, ಮತ್ತೆ ಕೊಲೆಗಾರ ಅಂತ ಅನ್ನಿಸ್ಕೊಳ್ತಾನೆ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಯಾಕೆ ಅಂತಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಂದಾಗ ಅಲ್ಲಿ ಸಕಾಮ ಭಾವ ಅಂದ್ರೆ ಅರ್ಥ ಏನು? ತನ್ನ ಸ್ವಂತಕ್ಕೆ ಅವನು ಮಾಡ್ಕೊಂಡಿರ್ತಾನೆ, ಅವನ ಮೇಲೆ ದ್ವೇಷವನ್ನ ಇಟ್ಕೊಂಡು ಅವನನ್ನ ಕೊಂದಿರ್ತಾನೆ, ಜಗಳ ಮಾಡ್ಕೊಂಡಿರ್ತಾನೆ, ಆಮೇಲೆ ಕೊಲ್ತಾನೆ. ಆದ್ರೆ ಇಲ್ಲಿ 100 ಜನರನ್ನ ಕೊಂದಿರ್ತಾನಲ್ಲ, ಅದು ಬಂದು ಸಕಾಮ ಭಾವಕ್ಕೋಸ್ಕರ ಅಲ್ಲ. ಅವ್ರ ಮೇಲೆ ಏನೋ ಇವನಿಗೆ ದ್ವೇಷ ಇದೆ ಅಂತ ತನ್ನ ದ್ವೇಷಕ್ಕೋಸ್ಕರ ಮಾಡ್ತಾ ಇಲ್ಲ. ಅಲ್ಲಿ ರಾಜ್ಯದ ಅಂದ್ರೆ ಸರ್ಕಾರದ ಒಂದು ಆದೇಶವನ್ನ ಅವನು ಪಾಲನೆ ಮಾಡ್ತಾ ಇರ್ತಾನೆ. ಅಲ್ಲಿ ಅವನು ತನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಾ ಇರ್ತಾನೆ. ಅಲ್ಲಿ ಅವನು ಸಕಾಮ ಭಾವ ಇಟ್ಕೊಳ್ಳದೆ, ಅವನು ಯಾವುದೇ ಭಾವನೆ ಇಟ್ಕೊಳ್ಳದೆ, ಅವನು ಇದು ನನ್ನ ಕರ್ತವ್ಯ, ನನಗೆ ವಿಧಿಸಿರುವಂತ ಒಂದು ಕರ್ತವ್ಯ ಅಂತ ತಿಳ್ಕೊಂಡು ಕರ್ತವ್ಯ ಭಾವನೆಯಿಂದ ಅಲ್ಲಿ ಅವನು ಕೆಲಸ ಮಾಡಿದ್ದಕ್ಕೋಸ್ಕರ ಅವನಿಗೆ ಪ್ರಶಸ್ತಿನೂ ಸಿಗುತ್ತೆ, ಪದವಿನೂ ಸಿಗುತ್ತೆ, ಮತ್ತೆ ಅವನಿಗೆ ಹೊಗಳಿಕೆನೂ ಸಿಗುತ್ತೆ. ಈಗ ಅರ್ಥ ಆಯ್ತಲ್ವಾ ಡಿಫ್ರೆನ್ಸು? ಒಬ್ಬನೇ ವ್ಯಕ್ತಿ ಎರಡೂ ರೀತಿಯಲ್ಲಿ ಕೆಲಸ ಮಾಡಿದಾಗ ಅವನಿಗೆ ಬೇರೆ ಬೇರೆ ರಿಸಲ್ಟ್ ಸಿಕ್ತಲ್ವಾ? ಅದೇ ರೀತಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯುದ್ಧನೇ ಇರಬಹುದು, ಅದರಲ್ಲಿ 1000 ಜನರನ್ನ ನೀನು ಕೊಲ್ಲಬೇಕಾಗಿ ಬರಬಹುದು, ಭೀಕರವಾದಂತಹ ಕೊಲೆಗಳು ನಡೀಬಹುದು.
ಆಮೇಲೆ ಹಿಂಸೆಗಳಾಗಬಹುದು, ಆದರೆ ಅದು ಯಾವುದರಿಂದನೂ ನಿನಗೆ ತೊಂದರೆ ಆಗೋದಿಲ್ಲ, ಅದು ಘೋರ ಕರ್ಮ ಅನ್ನಿಸ್ಕೊಳ್ಳೋದಿಲ್ಲ. ನೀನು ನಿನ್ನ ಕರ್ತವ್ಯ ಭಾವನೆಯಿಂದ ಕರ್ಮಯೋಗವನ್ನು ಮಾಡು. ನೀನು ಅದರಲ್ಲಿ ಸಕಾಮ ಭಾವನೆಯನ್ನು ಇಟ್ಕೊಳ್ಳದೆ ನಿಷ್ಕಾಮ ಭಾವದಿಂದ ನೀನು ಕೆಲಸ ಮಾಡು ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಇದು ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತಂದ್ಬಿಟ್ಟು ಆ ಎಕ್ಸಾಂಪಲ್ ಹೇಳಿದೆ. ಆ ಎಕ್ಸಾಂಪಲ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾವು ಯಾವ ಮನಸ್ಥಿತಿ ಇಟ್ಕೊಂಡು ನಾವು ಮಾಡ್ತೀವಿ ಕೆಲಸಗಳನ್ನು, ಇದೇ ಇಂಪಾರ್ಟೆಂಟ್ ಆಗೋದು. ಭಗವಂತ ಅದನ್ನೇ ನೋಡೋದು. ಈಗ ನಾವು ಪೂಜೆ ಮಾಡಿದ್ರೂ ಅಷ್ಟೇ, ನಾವು ಭಕ್ತಿ ಮಾರ್ಗದಲ್ಲಿ ಇರೋದ್ರಿಂದ ನಾವು ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಜಪ ಮಾಡಬೇಕು ಎಲ್ಲ ಹೇಳ್ತೀವಿ. ಯಾವುದನ್ನು ನಾವು ಮನಸ್ಸಿಂದ ಮಾಡೋದಿಲ್ಲ. ಬರೀ ನಾವು ಇಂದ್ರಿಯಗಳ ಮೂಲಕ ವ್ಯಾಯಾಮ ಮಾಡ್ತೀವಲ್ವಾ. ಅಂದರೆ ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಕೈ, ಕಾಲು, ಕತ್ತು ಎಲ್ಲ ಆಡಿಸ್ತೀವಲ್ವಾ, ಅದನ್ನು ವ್ಯಾಯಾಮ ಅಂತ ಹೇಳ್ತೀವಲ್ವಾ. ಆ ರೀತಿ ನಾವು ಪೂಜೆ ಆರತಿ ಮಾಡೋದು, ಈ ರೀತಿ ನಾವು ಮಾಡೋದು, ಎಕ್ಸಸೈಸ್ ಮಾಡ್ತೀವಿ. ಆದರೆ ಅದಲ್ಲ, ಭಾವ ತುಂಬ ಇಂಪಾರ್ಟೆಂಟು ಭಕ್ತಿಯಲ್ಲಿ. ಆ ಭಾವನೆಯಿಂದ ಮಾಡಿದಾಗ ಅದು ತುಂಬ ಇಷ್ಟ ಆಗುತ್ತೆ ಭಗವಂತನಿಗೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಾವು 100% ಅಲ್ಲೇ ಇದ್ದು, ಅಂದರೆ ಏನು, ಆ ವರ್ತಮಾನದಲ್ಲಿ ಇದ್ಕೊಂಡು ನಾವು ಕೆಲಸಗಳನ್ನು ಮಾಡಬೇಕು. ಇಲ್ಲಿ ಪೂಜೆ ಮಾಡ್ತಾ ಇರ್ತೀವಿ, ಆ ವರ್ತಮಾನವನ್ನು ಬಿಟ್ಟು ಭವಿಷ್ಯಕ್ಕೆ ಹೋಗಿರ್ತೀವಿ, ಇಲ್ಲ ಭೂತಕಾಲಕ್ಕೆ ಹೋಗಿರ್ತೀವಿ ಅಲ್ವಾ. ಈಗ ಪೂಜೆ ಮಾಡಾದ್ಮೇಲೆ ನಾನು ಏನು ಮಾಡಬೇಕು, ಅಥವಾ ಪೂಜೆ ಮಾಡೋಕ್ಕೆ ಮುಂಚೆ ಅಯ್ಯೋ ಹಿಂಗಾಗೋಯ್ತಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದು, ಇದೆರಡನ್ನೂ ಬಿಟ್ಟು ಆದಷ್ಟು ನಾವು ವರ್ತಮಾನದಲ್ಲಿ ಬದುಕೋದನ್ನು ಕಲಿಬೇಕು. ಆವಾಗ ನಾವು ಸಂತೋಷವಾಗಿರ್ತೀವಿ. ಮತ್ತು ನಾವು ಏನು ಮಾಡಿದ್ರೂ ಅದಕ್ಕೆ ಸರಿಯಾದ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ, ಮತ್ತು ಒಳ್ಳೆ ಶ್ರೇಷ್ಠವಾದಂಥದ್ದೇ ಸಿಗುತ್ತೆ ನಮಗೆ, ಆಯಿತಾ. ಅದನ್ನು ನಾವು ಕಲಿಯೋದಕ್ಕೆ ಇವಾಗ ಪ್ರಯತ್ನ ಮಾಡಬೇಕೇನು, ಆದಷ್ಟು ವರ್ತಮಾನದಲ್ಲಿ. ಅಂದರೆ ಏನು, ನಾವು ಏನು ಮಾಡ್ತಾ ಇರ್ತೀವೋ ಅದಕ್ಕೆ 100% ಕೊಡಬೇಕು. ಯಾರ ಜೊತೆ ಆದರೂ ಮಾತಾಡ್ತಾ ಇರ್ತೀವ, ಅಲ್ಲೇ ಇರಬೇಕು ನಮ್ಮ ಮನಸ್ಸು, ಬೇರೆ ಇನ್ನೆಲ್ಲೋ ಅಲ್ಲಿ ಇಲ್ಲಿ ಹೋಗಬಾರ್ದು, ಆಯಿತಾ. ಏನೋ ಒಂದು ಕೇಳ್ತಾ ಇರ್ತೀವ, 100% ಆ ಕೇಳೋ ಕಡೆನೇ ನಮ್ಮ ಗಮನ ಇರಬೇಕು. ತುಂಬ ಕಷ್ಟ, ಯಾಕಂದರೆ ನಮಗೆ ಅದು ಅಭ್ಯಾಸ ಆಗೋಗಿದೆ. ಮುಂದೆ ಹಿಂದೆ ಹೋಗಿ ಅಲ್ಲಿ ಇರೋ ಕಡೆ ಇರೋದಿಲ್ಲ, ನಮ್ಮ ಮನಸ್ಸು ಅಷ್ಟು ಚಂಚಲವಾಗಿರುತ್ತೆ. ಆದರೆ ಅಲ್ಲೇ ಇರೋ ಥರ ಮಾಡಬೇಕು. ಇದನ್ನೇ ಧ್ಯಾನದಲ್ಲಿ ನಮ್ಗೆ ಹೇಳ್ಕೊಡೋದು. ಆದರೆ ನಾವು ಪ್ರತಿಯೊಂದು ಕೆಲಸದಲ್ಲೂ ಧ್ಯಾನ ಮಾಡಬೇಕು, ಆಯಿತಾ. ಧ್ಯಾನ ಅಂದರೆ ಏನು, ನಮ್ಮ ಗಮನನ ಅಲ್ಲಿಡೋದು ಅಂತ ಅರ್ಥ. ಸೊ ನಾನು ಏನು ಕೆಲಸ ಮಾಡ್ತಾ ಇದ್ದೀನೋ ಅದರಲ್ಲಿ ನಮ್ಮ ಗಮನವನ್ನು ಇಡೋದು, ಅದೇ ಧ್ಯಾನ ಆಗ್ಬಿಡುತ್ತೆ. ಅದಕ್ಕೆ ಸಪ್ರೇಟಾಗಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತ ಏನಿಲ್ಲ, ಆಯಿತಾ. ನಾವು ಏನು ಮಾಡ್ತಾ ಇರ್ತೀವೋ ಅದನ್ನು 100% ನಮ್ಮ ಮನಸ್ಸನ್ನು ಅಲ್ಲೇ ಇಟ್ಟು ಮಾಡೋದಿದೆಯಲ್ಲ, ಅದೇ ಧ್ಯಾನ. ಅದನ್ನು ನಾವು ಕಲ್ತ್ಕೋಬೇಕು ಇನ್ಮೇಲೆ, ಆಯಿತಾ. ಇದನ್ನು ಪ್ರತಿನಿತ್ಯ ರೂಢಿಸ್ಕೋಬೇಕು. ಏನಾದರೂ ಕೆಲಸ ಮಾಡ್ತಾ ಇದ್ರು ಕೂಡ ನನ್ನ ಮನಸ್ಸು ಇಲ್ಲೇ ಇದೆಯಾ, ಅಥವಾ ಎಲ್ಲಾದರೂ ಹೋಗ್ತಾ ಇದೆಯಾ ಆ ಕಡೆ ಈ ಕಡೆ ಅನ್ನೋದನ್ನು ಗಮನಿಸಬೇಕು. ಅದು ಹಂಗಾಯಿತು ಅಂತಂದರೆ ಮತ್ತೆ ಆ ಕೆಲಸದ ಕಡೆನೇ 100% ಕೊಡಬೇಕು. ಏನೇ ಕೆಲಸ ಮಾಡ್ತಾ ಇರಲಿ, ಒಂದು ಪಾತ್ರೆ ತೊಳಿತಾ ಇದ್ರೂ ಪರವಾಗಿಲ್ಲ, ಅಲ್ಲೇ ಇರಬೇಕು ನಮ್ಮ ಗಮನ 100%. ಅದು ಧ್ಯಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.